ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಪರ್ಟಿಕ್ಯುಲರ್ ವ್ಲಾಗಲ್ಲಿ ನಮ್ಮದು ಸ್ಯಾಟರ್ಡೇ ಸಂಡೇ ಹೇಗಿತ್ತು ಸ್ವಲ್ಪ ಮಟ್ಟಿಗೆ ಲೈಫನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಸ್ಯಾಟರ್ಡೇ ಮಕ್ಕಳಿಗೆ ಸ್ಕೂಲ್ಗೆ ರಜಾ ಇರುತ್ತೆ. ಸೊ ಆದ್ದರಿಂದ ಇವತ್ತು ಮಕ್ಕಳಿಬ್ರು ಮನೇಲೇ ಇದ್ದಾರೆ. ನಮ್ಮ ಯಜಮಾನ್ರು ಫ್ರೈಡೇ ರಾತ್ರಿಗೆ ಮನೆಗೆ ಬರಬೇಕಾಗಿತ್ತು. ಬಟ್ ಏನೋ ಸಡನ್ನಾಗಿ ಮೀಟಿಂಗ್ ಫಿಕ್ಸ್ ಆಯಿತು ಅಂತ ಹೇಳ್ಬಿಟ್ಟು ಅವರು ಬಂದಿಲ್ಲ. ಸ್ಯಾಟರ್ಡೇ ನೈಟಿಗೆ ಬರ್ತಾರೆ, ಅಂದರೆ ಇವತ್ತಿನ ರಾತ್ರಿ ಬರ್ತಾರೆ ಮನೆಗೆ. ಸೊ ಹಾಗಂತ ಹೇಳ್ಬಿಟ್ಟು ನಾವೇನೇನೋ ಪ್ಲ್ಯಾನ್ ಮಾಡಿದ್ವಿ, ಸ್ಯಾಟರ್ಡೇ ಸಂಡೇ ಇಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಬಟ್ ಹೋಗೋಕ್ಕಾಗಿಲ್ಲ. ಅದಕ್ಕೆ ಮಕ್ಕಳ ಜೊತೆನೇ ಮನೇಲಿ ಇದ್ಬಿಟ್ಟು ನಾರ್ಮಲ್ ರೊಟೀನ್ ಲೈಫ್ ಸ್ಟೈಲನ್ನು ನಾವು ಸ್ಪೆಂಡ್ ಮಾಡಿದ್ವಿ. ಮಕ್ಕಳದು ಹೇರ್ ವಾಶ್ ಮಾಡೋ ಟಾಸ್ಕ್ ಇದೆ ಅಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಇವ್ರಿಗೆ ಬೆಳಗ್ಗೆ ಶುರು ಮಾಡ್ತೀನಿ ಬನ್ರಪ್ಪ ಹೇರ್ ವಾಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದವರೆಗೂ ಆಟ ಆಡಿಸ್ತಾರೆ. ಮತ್ತು ಹೇರ್ ವಾಶ್ ಮಾಡಿದ್ಮೇಲೆ ತಲೆ ಬಾಚೋಕ್ಕೆ ಕೆಲಸ ಇದೆಯಲ್ಲ, ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ. ಆ್ಯಕ್ಚುಲಿ ನನ್ನ ದೊಡ್ಡ ಮಗನಿಗೆ ತುಂಬ ಉದ್ದ ಕೂದಲು ಮತ್ತು ದಪ್ಪನೂ ಸಹ. ಒಂದ್ಸಲ ಕೂದಲು ಡ್ರೈ ಆಗಿಬಿಟ್ರೆ ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ ತಲೆ ಬಾಚೋದಕ್ಕೆ. ಅದಕ್ಕೆ ಸ್ನಾನ ಮಾಡಿದ ತಕ್ಷಣವೇ ನಾನು ಕರಿತೀನಿ, ತುಂಬ ಪ್ರೀತಿಯಿಂದ ಕರಿತೀನಿ, ಬಾರಪ್ಪ ಇವಾಗಲೇ ಬಾಚ್ಬಿಡ್ತೀನಿ ನಿನ್ಗೆ ಅಷ್ಟು ನೋವಾಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈ ನನ್ನ ಮಕ್ಳು ಇರ್ತಾರಲ್ಲ, ಆಟ ಆಡಿಸ್ತಾರೆ. ಸೊ ಅದಕ್ಕೆ ನಾನು ತುಂಬ ಆಟ ಆಡಿಸ್ತೀನಿ. ಬೇಕಂತ ಜೋರಾಗಿ ತಲೆ ಬಾಚ್ತೀನಿ, ಕೂದಲನ್ನ ಎಳೆದು ತಲೆ ಬಾಚ್ತೀನಿ, ಅವ್ರಿಗೆ ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು. ಒಂದೊಂದ್ಸಲ ಪ್ರೀತಿಯಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ, ಅಮ್ಮ ಹೇಳೋದನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು. ಒಂದೊಂದ್ಸಲ ತರಲೆ ಮಾಡ್ತಾರಲ್ಲ, ಅವಾಗ ನಾನು ಸಹ ತರಲೆ ಮಾಡ್ತೀನಿ, ಅವ್ರಿಗೆ ಲೆಸನ್ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು. ಒಂದು 3/4 ಗಂಟೆ ಆಯಿತು ಇವನಿಗೆ ಎಲ್ಲ ತಲೆ ಬಾಚಿಬಿಟ್ಟು ಈ ಥರ ಶೈನಿಂಗ್ ಹೇರ್ನ ಮಾಡೋದಕ್ಕೆ. ಎಣ್ಣೆ ಇಡ್ತೀನಪ್ಪ ಅಂತ ಹೇಳಿದ್ರೆ ಇವಾಗ ಬೇಡ ಅಂತ ಹೇಳ್ದ. ಪಾಪ ನೆಕ್ ಪೇನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಸರಿ ಬಿಡು ಸ್ವಲ್ಪ ಹೊತ್ತಾದಮೇಲೆ ಎಣ್ಣೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಇವನ್ನ ಫ್ರೀ ಮಾಡಿಬಿಟ್ಟೆ. ಚಿಕ್ಕವನ್ನ ಕರಿತಾ ಇದ್ದರೆ ನನ್ನ ಮಗ ಇವಾಗ ಅವಾಗ ಅಂತ ಹೇಳ್ಬಿಟ್ಟು ಬರ್ತಾಯಿಲ್ಲ. ಅವ್ನಿಗೇನು ಅಷ್ಟು ದಪ್ಪ ಕೂದಲಿಲ್ಲ, ಬಟ್ ಉದ್ದ ಇದೆ. ನಾನು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಅವನಿಗೆ ತಲೆ ಬಾಚೋಣ ಅಂತ ಹೇಳ್ಬಿಟ್ಟು ಅವನ್ನ ಫ್ರೀಗೆ ಬಿಟ್ಬಿಟ್ಟೆ. ನೀವು ನೋಡ್ಬೋದು ಇಲ್ಲಿನ ವೆದರು ಸ್ವಲ್ಪ ಕ್ಲೌಡಿ ಆಗಿದೆ, ಆದ್ರೂ ಸಹ ತುಂಬ ಅಂದರೆ ತುಂಬ ಸೆಕೆ ಇದೆ. ಬೆಳಗ್ಗೆ ಅಂತೂ ತುಂಬ ಬಟ್ಟೆ ಎಲ್ಲ ಒಗೆದೆ, ಮತ್ತು ಮಕ್ಕಳದು ಶೂಸು ನಮ್ಮದು ಶೂಸ್ ಎಲ್ಲ ಇತ್ತು. ಹೊಸ ಮನೆಗೆ ಹೋಗ್ತೀವಲ್ಲ, ಸೊ ಅದಕ್ಕೆ ಇದೆಲ್ಲನೂ ಕ್ಲೀನಾಗಿ ತಗೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಬ್ಲ್ಯಾಂಕೆಟೂ ಸಹ ವಾಶ್ ಮಾಡಿದೆ, ಶೂಸ್ ಎಲ್ಲನೂ ವಾಶ್ ಮಾಡಿದೆ. ಇನ್ನೇನು ಬರೀ 3 ಡೇಸಲ್ಲಿ ಆ ಮನೆಗೆ ಶಿಫ್ಟ್ ಆಗ್ತೀವಿ. ನಾವು ನೋಡಿರೋ ಮನೆ ಬಂದುಬಿಟ್ಟು ಹೊಸ ಕನ್ಸ್ಟ್ರಕ್ಷನ್ ಮನೆಯೇ, ಯಾರೂ ಯೂಸ್ ಮಾಡಿಲ್ಲ. ಕ್ಲೀನಾಗೇ ಇತ್ತು. ಬಟ್ ಆದ್ರೂ ಸಹ ಹೊಸ ಮನೆ ಅಂದರೆ ಡಸ್ಟ್ ಅಂತೂ ಇದ್ದೇ ಇರುತ್ತೆ, ಎಸ್ಪೆಷಲಿ ಕಿಚನ್ ಕ್ಯಾಬಿನೆಟ್ಸಲ್ಲಿ ಮತ್ತು ಕಬೋರ್ಡ್ಸಲ್ಲಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು, ಇಲ್ಲಿಂದ ನಾನು ಎಲ್ಲ ಪಾತ್ರೆಗಳು ಬಟ್ಟೆಗಳೆಲ್ಲನೂ ಕ್ಲೀನ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಫಸ್ಟೇ ಆರ್ಗನೈಸ್ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ ಕೆಲಸ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾವು ನೋಡಿರೋ ಮನೆ ಈ ಮನೆಯಿಂದ ಜಸ್ಟ್ 5 ಮಿನಿಟ್ಸ್ ದೂರನೇ ಇರೋದು. ಅದಕ್ಕೆ ನಾವೇ ಕಾರಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಫಸ್ಟೇ ಜೋಡಿಸ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರ ಹತ್ರ ಹೇಳಿದ್ದೀನಿ. ಅವರೂ ಸರಿ ಅಂತ ಹೇಳಿದ್ದಾರೆ. ಅವ್ರು ಬಂದರೆ ಈ ಎಲ್ಲ ಕೆಲಸ ಆಗುತ್ತೆ, ಅವ್ರಿಲ್ಲ ಅಂದರೆ ನಾನು ಮನೆಯಲ್ಲಿ ಎಷ್ಟು ಬೇಕಾದರೂ ಕೆಲಸ ಮಾಡ್ಕೊತೀನಿ, ಆಚೆ ಕೆಲಸ ಅಂತೂ ಆಗೋದೇ ಇಲ್ಲ. ಅವ್ರ ಜೊತೆ ಇದ್ಕೊಂಡೇ ಹೋಗಿ ಎಲ್ಲನೂ ಆರ್ಗನೈಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡೋಣ ಎಷ್ಟು ಎನರ್ಜೆಟಿಕ್ ಆಗಿ ಎಲ್ಲ ಕೆಲಸ ಮಾಡ್ತೀವೋ ಏನೋ ಅಂತ ಭಯನೂ ಆಗ್ತಾಯಿದೆ. ಆ್ಯಕ್ಚುಲಿ ನನಗೆ ಈ ಮಿಸ್ಕರೇಜ್ದು DNC ಆಯಿತಲ್ಲ, ಅದರಿಂದ ಸ್ವಲ್ಪ ಮೈಕೈ ನೋವು ಸಹ ಇದೆ. ಅಯ್ಯೋ ದೇವರೇ ಏನಪ್ಪ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇದೆಲ್ಲ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಒಂದೊಂದ್ಸಲ ಭಯ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಧೈರ್ಯನೂ ಇದೆ, ನಾನು ಮಾಡಬಲ್ಲೆ ಅಂತ ಹೇಳ್ಬಿಟ್ಟು. ನೋಡೋಣ ನಮ್ಮ ಮೇಲೆ ದೇವ್ರು ಎಷ್ಟು ಕರುಣೆ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನನಗೆ ಹೊಸ ಮನೇಲಿ ಹೋಗ್ಬಿಟ್ಟು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಆಸೆ. ಅದಕ್ಕೆ 15ನೇ ತಾರೀಕಿಗೆ ಮನೆ ಶಿಫ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ 16ನೇ ತಾರೀಕಿಗೆ ಹಬ್ಬ ಇದೆ, ಒಂದು ದಿನದಲ್ಲಿ ಎಲ್ಲನೂ ಮ್ಯಾನೇಜ್ ಮಾಡೋದಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಆದಷ್ಟು ಈ ಮನೆಯಲ್ಲೇ ಎಲ್ಲವನ್ನು ಸ್ವಚ್ಛಗೊಳಿಸಿ ಹೊಸ ಮನೆಯಲ್ಲಿ ಸ್ವಚ್ಛವಾಗಿ ನೀಟಾಗಿ ಜೋಡಿಸ್ಕೊಂಡ್ರೆ ಪೂಜೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದೇ ರೀತಿಯೇ ಮಾಡ್ಕೊತಾ ಇದ್ದೀನಿ. ಇವಾಗ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಕಿಚಡಿ ಮಾಡ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ಕೆಲಸ ಮಾಡಿಕೊಂಡು ಮೈ ಕೈ ನೋವು ಸಹ ತುಂಬ ಇದೆ. ಅದಕ್ಕೆ ಇವಾಗ ಕಿಚಡಿ ಮಾಡ್ತಾಯಿದ್ದೀನಿ, ಈಸಿಯಾಗಿ ಆಗಿಬಿಡುತ್ತೆ, ಹೆಲ್ದಿನೂ ಸಹ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ. ಸೊ ಚಟ್ನಿ ಮಿಕ್ಕೋಗಿದೆ, ಆ ಚಟ್ನಿ ಜೊತೆ ಕಿಚಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಮತ್ತು ನಿನ್ನೆ ಬೀಟ್ರೋಟ್ ಮಾಡಿದ್ದೆ, ಅದೂ ಸಹ ಪಲ್ಯ ಮಿಕ್ಕೋಗಿದೆ, ಅದ್ರ ಜೊತೆನೂ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಮಾಡ್ತಾಯಿದ್ದೀನಿ. ಬೆಳೆಯೋ ಮಕ್ಕಳು ಮನೆಯಲ್ಲಿರೋವಾಗ 3 ಟೈಮ್ಸ್ ಕಿಚನಲ್ಲಿ ಬಂದುಬಿಟ್ಟು ಅಡುಗೆ ಮಾಡಲೇಬೇಕಾಗುತ್ತೆ. ನಾವು ಒಂದು ಸಲ ಮಿಸ್ ಮಾಡಿದ್ರೂ ಸಹ ಅವ್ರಿಗೆ ಹಸಿವು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. 3 ಟೈಮ್ಸ್ ಮೀಲ್ ಜೊತೆ ಇನ್ ಬಿಟ್ವೀನ್ ಸ್ನ್ಯಾಕ್ಸೂ ಸಹ ತಿಂತಾರೆ, ಅದು ಇದು ಆರ್ಡರ್ ಮಾಡಿಕೊಂಡು, ಅದು ಸೆಕೆಂಡ್ರಿ. ಬಟ್ 3 ಟೈಮ್ ಮೇನ್ ಮೀಲ್ ಬಂದುಬಿಟ್ಟು ಹೆಲ್ದಿಯಾಗಿರಬೇಕು ಅಂತ ನಾನು ತುಂಬ ಫೋಕಸ್ ಮಾಡ್ತೀನಿ. ಇವಾಗ ನಾನು ಮಾಡ್ತಾ ಇರೋ ಕಿಚಡಿನೂ ಸಹ ತುಂಬ ಅಂದರೆ ತುಂಬ ಹೆಲ್ದಿ, ಈಸಿಯಾಗಿ ಮಾಡಿಬಿಡ್ಬೋದು, ಅಟ್ ದಿ ಸೇಮ್ ಟೈಮ್ ತುಂಬ ಹೆಲ್ದಿನೂ ಸಹ.
ಸ್ವಲ್ಪ ಅಕ್ಕಿ, 2 ತರದ ಬೇಳೆಯಲ್ಲಿ ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆನ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ಕ್ಯಾರೆಟು, ಒಂದು ಟೊಮೆಟೊ, ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಎಲ್ಲನೂ ಹಾಕ್ಬಿಟ್ಟು ಕುಕ್ಕರಲ್ಲಿ ಬಾಯ್ಲ್ ಮಾಡೋದಕ್ಕಿಟ್ಟೆ. ಬಾಯ್ಲ್ ಆದಮೇಲೆ ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಯಲ್ಲಿ ಸ್ವಲ್ಪ ಮೆಣಸು ಮತ್ತು ಕರಿಬೇವನ್ನು ಮಾತ್ರನೇ ಹಾಕಿರೋದು ಅಷ್ಟೇ. ನಾವೆಷ್ಟೇ ಬ್ಯುಸಿ ಆದ್ರೂ ಸಹ, ಎಷ್ಟೇ ಟಯರ್ಡ್ ಆಗಿದ್ರೂ ಸಹ ಈ ಥರ ಸಿಂಪಲ್ ಫುಡ್ ಮನೇಲಿ ಮಾಡಿ ಮಕ್ಕಳಿಗೆ ತಿನ್ನಿಸಿದ್ರೆ ಅವ್ರಿಗೂ ರೂಢಿ ಆಗಿಬಿಡುತ್ತೆ, ಬೇಡ ಅಂತ ಹೇಳಲ್ಲ. ವೀಕ್ಲಿಯಲ್ಲಿ ಒಂದು 2 ಸಲ ಆಚೆಯಿಂದ ಏನಾದರೂ ತಿನ್ನಿಸಿದ್ರೆ ಅದು ಸೆಕೆಂಡ್ರಿ. ಬಿಕಾಸ್ ಮಕ್ಕಳಿಗೆ ಎಲ್ಲನೂ ತಿಂದು ರೂಢಿ ಇರಬೇಕು, ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ನಾವು ರಿಸ್ಟ್ರಿಕ್ಟ್ ಮಾಡಬಾರ್ದು. ಸೊ ಅವ್ರಿಗೆ ನಾಲೆಜೂ ಸಹ ಇರ್ಬೋದು. ಇವಾಗ ಆಚೆ ಕಡೆ ಯಾವ್ಯಾವ ಫುಡ್ಡು ಸಿಗ್ತಾ ಇದೆ, ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊತಾರಲ್ಲ, ನಾನು ಈ ಫುಡ್ ತಿಂದೆ, ಆ ಫುಡ್ ತಿಂದೆ ಅಂತ ಮಾತಾಡೋವಾಗ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲದೇ ಇರಬಾರ್ದು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ವೀಕ್ಲಿ ಟ್ವೈಸು ಆಚೆ ಕಡೆ ಅವ್ರಿಗೇನು ಬೇಕೋ ಅದನ್ನು ತಿನ್ನಿಸ್ಬೇಕು. ಬಟ್ ಮನೆಯಲ್ಲಿ ಆದಷ್ಟು ನಾವು ಹೆಲ್ದಿಯಾಗಿ, ಹೈಜೀನಾಗಿ ಅಡುಗೆನ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸಿದ್ರೆ ಮಕ್ಕಳಿಗೆ ಹುಷಾರಂತೂ ತಪ್ಪೋದೇ ಇಲ್ಲ. ತುಂಬ ಎನರ್ಜಿಟಿಕ್ ಆಗಿ, ಆ್ಯಕ್ಟಿವ್ ಆಗಿ ಮಕ್ಕಳು ಬೆಳೀತಾರೆ. ಅವ್ರು ಚೆನ್ನಾಗಿ ಬೆಳೀತಾ ಇದ್ದರೆ ನಮಗಾಗೋ ಖುಷಿನೇ ಬೇರೆ ಲೆವೆಲಲ್ಲಿರುತ್ತೆ ಅಲ್ವಾ? ನೋಡಿ, ನಮ್ಮ ಯಜಮಾನ್ರು 4 ಡೇಸ್ ಆದಮೇಲೆ ಮನೆಗೆ ಬರ್ತಾ ಇದ್ದಾರೆ. ಬೆಳಗ್ಗೆ ನಾವು ಕಾಲ್ ಮಾಡಿದಾಗ ಇವ್ರು ಹೇಳಿದ್ರು 8:30, 9 ಗಂಟೆಗೆಲ್ಲ ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು. ಬರ್ತಾ 10:30 ಆಯಿತು. ಇವ್ರಿಗೋಸ್ಕರ ಮಕ್ಕಳು ವೆಯ್ಟ್ ಮಾಡಿ ಮಲ್ಕೊಂಡೇ ಬಿಟ್ಟಿದ್ದಾರೆ. ಇವ್ರಿಗೆ ಆ್ಯಕ್ಚುಲಿ ಡೌಟ್ ಇತ್ತು, ಮಕ್ಕಳು ನಾಟಕ ಮಾಡ್ತಾ ಇದ್ದಾರೆ, ಮಲ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಬಂದು ನೋಡಿದ್ಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ಮಲ್ಕೊಂಡಿದ್ದಾರೆ, ಡೀಪ್ ಸ್ಲೀಪಲ್ಲಿದ್ದಾರೆ ಅಂತ ಹೇಳಿಬಿಟ್ಟು. ಏನಕ್ಕೆ ಇಷ್ಟು ಬೇಗ ಮಲ್ಕೊಂಡ್ರು ಅಂತ ಕೇಳಿದ್ರಾ, ಮಕ್ಕಳಿಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದೆ ಅಪ್ಪ, ಆಮೇಲೆ ಆ್ಯಕ್ಟಿವ್ ಆಗಿದ್ರು, ಆಟ ಆಡ್ಕೊಂಡು ಬಂದರು, ಹೊಟ್ಟೆ ತುಂಬ ಊಟ ತಿನ್ನಿಸ್ದೆ, ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ, ಸರಿ ನಿದ್ದೆ ಮಾಡಲಿ ಬಿಡು, ನೀನೇನಕ್ಕೆ ಇನ್ನೂ ಈ ಸೀರೀಸ್ ನೋಡ್ತಾ ಇದೆಯಾ ಅಂತ ಕೇಳಿದ್ರೆ, ನನಗೆ ಇಷ್ಟ ಆಯಿತು ಅದಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳಿದೆ. ಇವಾಗ ನೀವು ನೋಡ್ತಾ ಇರೋ ತರಕಾರಿ ಬಂದುಬಿಟ್ಟು ಸ್ಪಾಂಜ್ ಗಾರ್ಡ್ ಅಂತ. ಇದು ತುಂಬ ನಾರ್ತ್ ಇಂಡಿಯಾದಲ್ಲಿ ಸಿಗುತ್ತೆ, ಸೌತಲ್ಲಿ ಅಷ್ಟು ಸಿಗೋದೇ ಇಲ್ಲ. ನಾನು ಸೌತಲ್ಲಿ ಇರೋಷ್ಟು ದಿನ ನಾನು ನೋಡೇ ಇಲ್ಲ ಅಂತ ಹೇಳ್ಬೋದು. ನಮ್ಮ ಮನೇಲಿ ನಮ್ಮಮ್ಮ ಯಾವಾಗಲೂ ಮಾಡೂ ಸಹ ಇರಲಿಲ್ಲ. ಬಟ್ ನಮ್ಮ ಅತ್ತೆ ತುಂಬ ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ. ಇದರಲ್ಲಿ ನೀರಿನ ಅಂಶ ತುಂಬ ಇರುತ್ತೆ. ಸಮ್ಮರ್ ವೆಜಿಟೇಬಲ್ ಇದು. ಇವಾಗ ಈ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ತರಕಾರಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದರಲ್ಲಿನೇ ಲಾರ್ಜ್ ಸೈಜು ಈರುಳ್ಳಿನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ಪೈಸಿ ಇಷ್ಟ ಆಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡಬೇಕು. ನನಗೆ ಅಷ್ಟು ಸ್ಪೈಸಿ ಇಷ್ಟ ಆಗಲ್ಲ, ಸೊ ಅದಕ್ಕೆ 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಅದರಲ್ಲಿನೇ ಇಟ್ಕೊಂಡಿದ್ದೀನಿ. ಸೈಡ್ ಬೈ ಸೈಡ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಮೇಥಿ ಸೀಡ್ಸ್ ಅಂದರೆ ಮೆಂತ್ಯ ಕಾಳನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಇದರಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷದವರೆಗೂ ಐ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಇದರಲ್ಲಿ ವಾಟರ್ ಕಂಟೆಂಟು ತುಂಬ ಇರೋದ್ರಿಂದ ಐ ಫ್ಲೇಮಲ್ಲಿ ಕುಕ್ ಮಾಡಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಕುಕ್ ಆಗಿಬಿಡುತ್ತೆ. 5 ನಿಮಿಷ ಆದಮೇಲೆ 2 ಮೀಡಿಯಮ್ ಸೈಜ್ ಟೊಮೆಟೊ ಸಹ ಚೆನ್ನಾಗಿ ತೊಳೆದು ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೋಸ್ ಆ್ಯಡ್ ಮಾಡೋದ್ರಿಂದ ರುಚಿನೂ ಹೆಚ್ಚಾಗುತ್ತೆ ಮತ್ತು ಕ್ವಾಂಟಿಟಿನೂ ಸಹ ಹೆಚ್ಚಾಗುತ್ತೆ. ಅದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಒಬ್ಬೊಬ್ಬರು ಆ್ಯಡ್ ಮಾಡಲ್ಲ, ಇದರಲ್ಲಿನೇ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲನೂ ಹಾಕ್ಬಿಡ್ತಾರೆ. ಬಟ್ ನಾನು ಟೊಮೆಟೋಸ್ ಆ್ಯಡ್ ಮಾಡ್ತೀನಿ. ಇದರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಕ್ವಾಂಟಿಟಿನೂ ಸಹ ಹೆಚ್ಚಾಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಸ್ವಲ್ಪ ಅರಿಶಿನ ಪುಡಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 5 ನಿಮಿಷದವರೆಗೂ ಐ ಫ್ಲೇಮಲ್ಲಿನೇ ಕುಕ್ ಮಾಡಿಕೊಂಡ್ರೆ ರುಚಿಕರವಾದ ಹೆಲ್ದಿಯಾದ ಸ್ಪಾಂಜ್ ಗಾರ್ಡ್ ಸಬ್ಜಿ ರೆಡಿ ಆಗಿಬಿಡುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ರೋಟಿ, ಪೂರಿ ಇಲ್ಲ ಅಂದರೆ ಚಪಾತಿ ಸೂಪರ್ ಆಗಿರುತ್ತೆ. ಸೌತಲ್ಲಿ ಏನಾದರೂ ಈ ಸ್ಪಾಂಜ್ ಗಾರ್ಡ್ ವೆಜಿಟೇಬಲ್ ಸಿಕ್ಕಿದ್ರೆ ಇದೇ ರೀತಿನೇ ಮಾಡ್ಕೊಳ್ಳಿ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೀರೆಕಾಯಿನ ಯೂಸ್ ಮಾಡಿಕೊಂಡು ಇದೇ ರೀತಿನೇ ಪಲ್ಯನ ಮಾಡ್ಕೋಬೋದು. ತಪ್ಪದೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ಓಕೆನಾ? अरे वो कौन लेना जो कौन कार है ना, अभी चलेगी। हाँ, आज देख कितना पानी आ गया, देखते हैं। उठी पड़ी अंदर से देखो देखो तो थल्ले देखो तो जान मच्छी पकड़ ಇವಾಗ ನೀವು ನೋಡ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ನಮ್ಮ ಮನೆ ಹಿಂದ್ಗಡೆನೇ ಇರೋದು. ನಮ್ಮ ಮನೆಯಿಂದ ಈ ಪ್ಲೇಸ್ಗೆ ಜಸ್ಟ್ 5 ಮಿನಿಟ್ಸ್ ಅಷ್ಟೇ.
ನಾನು ನಮ್ಮ ಯಜಮಾನ್ರು ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ಸ್ವಲ್ಪ ಇಲ್ಲಿ ಸೇಲ್ ಹಾಕಿದ್ರು ಪಂಚಕುಲಾದಲ್ಲಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ, ಹೊಸ ಮನೆಗೆ ಬೇಕಾಗುತ್ತೆ ಅಂತ ಹೋಗ್ತಾ ಇದ್ವಾ. ಈ ಮಳೆ ಬಂದರೆ ಇಲ್ಲಿನ ವೆದರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಕ್ಯಾಪ್ಚರ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲೊಂದ್ಸಲ ಬಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರೋ ನದಿ ಬಂದ್ಬಿಟ್ಟು ಗಗ್ಗರ್ ನದಿ ಅಂತ ಹೇಳ್ಬಿಟ್ಟು, ಸೊ ತುಂಬ ದೊಡ್ಡ ನದಿ ಇದು. ಪಂಜಾಬ್ ಕಡೆ ಹರಿದು ಹೋಗ್ತಾ ಇದೆ ನೀರೆಲ್ಲನೂ. ಸೂಪರಾಗಿರುತ್ತೆ ವ್ಯೂವು, ಮೌಂಟೇನ್ಸು ಮತ್ತು ಈ ಮಳೆ ಬಂದಮೇಲೆ ನೋಡಿ ಕ್ಲೌಡ್ಸ್ ಎಲ್ಲನೂ ಎಷ್ಟು ಚೆನ್ನಾಗಿ ಬೆಟ್ಟಗಳ ಮೇಲೆ ಬಂದು ಕೂರುತ್ತೆ. ತುಂಬ ಜನ ಬಂದ್ಬಿಟ್ಟು ಇಲ್ಲಿ ಫೋಟೋ ಸೆಷನ್ ಮಾಡ್ತಾಯಿದ್ರು, ಈ ವೆದರ್ನ ಎಂಜಾಯ್ ಮಾಡ್ತಾಯಿದ್ರು. ನಾವು ಶಾಪಿಂಗ್ ಮಾಡೋದಕ್ಕೆ ಮುಂಚೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಫೋಟೋ ಸೆಷನ್ ಮಾಡೋಣ, ಎಂಜಾಯ್ ಮಾಡೋಣ, ಅವರ್ ಟೈಮ್ ಅಂದರೆ ಗಂಡ ಹೆಂಡತಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಕ್ಚುಲಿ ಮಕ್ಕಳು ನಮ್ಮ ಜೊತೆ ಬರಬೇಕಾಗಿತ್ತು, ಬಟ್ ಗೊತ್ತಲ್ವ ಮಕ್ಕಳು ಒಂದೊಂದು ಸಲ ತುಂಬ ಅಂದರೆ ತುಂಬ ತರಲೆ ಮಾಡಿಬಿಡ್ತಾರೆ. ನಮಗೂ ಸ್ಟ್ರೆಸ್ ಬಂದುಬಿಡುತ್ತೆ. ನಮ್ಮ ಯಜಮಾನ್ರು ಮಕ್ಕಳನ್ನ ಹಿಡ್ಕೊಂಡು ಹೊಡೆದ್ರು. ಆ್ಯಕ್ಚುಲಿ ನಾನು ಸ್ವಲ್ಪ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡೋದಕ್ಕೆ ನಾನೆಲ್ಲನೂ ರೆಡಿ ಮಾಡ್ತಾ ಇದ್ನಾ. ಇಬ್ಬರು ಮಕ್ಕಳು ಓಡಾಡಿಕೊಂಡು ನಂದು ಫೋನು ಮತ್ತು ರಿಂಗ್ ಲೈಟನ್ನು ಕೆಳಗಡೆ ಬೀಳ್ಸಿದ್ರ. ಮೊಬೈಲಲ್ಲಿ ಸ್ಕ್ರ್ಯಾಚ್ ಬಂತು, ಒಂಥರ ಗ್ರೀನ್ ಕಲರ್ ಲೈನೂ ಸಹ ಬಂದುಬಿಡ್ತು, ಮತ್ತು ರಿಂಗ್ ಲೈಟೂ ಸಹ ಒಡೆದೋಯ್ತು. ಅದಕ್ಕೆ ನಮ್ಮ ಯಜಮಾನ್ರು ಕೊಟ್ಟರು ಮಕ್ಕಳಿಗೆ ಚೆನ್ನಾಗಿ, ನೀವು ಇವಾಗ ಎಲ್ಲಿಗೂ ಬರಲ್ಲ, ನಿಮ್ಗೆ ಏನೇನು ತಿಳಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದು ಅದೆಲ್ಲ ಕ್ಯಾನ್ಸಲು, ಮನೆಯಲ್ಲೇ ಇರಿ, ಓದ್ಕೊಳ್ಗಿ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಮನೆಯಲ್ಲೇ ಬಿಟ್ಬಿಟ್ಟು ನಾವು ಮಾತ್ರನೇ ಬಂದಿದ್ದೀವಿ. ಇದೇ ಹೋಟೆಲಲ್ಲಿನೇ ಸೇಲ್ ಹಾಕಿದ್ದಾರೆ. ಬ್ರ್ಯಾಂಡೆಡ್ ಕ್ಲಾತ್ಸ್ ಆಗಿರ್ಬೋದು, ಏನೇ ಒಂದು ಸಾಮಾನು ಆಗಿರ್ಬೋದು, ಇಲ್ಲಿ ತುಂಬ ರೀಸನೇಬಲ್ ಪ್ರೈಸ್ಗೆ ಇಯರ್ಲಿ ಒನ್ಸ್ ಹಾಕ್ತಾರೆ. ಸೊ ನ್ಯೂಸ್ ಪೇಪರಲ್ಲಿ ಮತ್ತು ಆ್ಯಡ್ಸ್ ಎಲ್ಲನೂ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನು ನೋಡಿಬಿಟ್ಟು ನಮ್ಮ ಯಜಮಾನ್ರು, ಬಾ ನಾನು ನಿನಗೆ ಎಲ್ಲಿಗೂ ಕರ್ಕೊಂಡೋಗಿಲ್ಲ, ಇಲ್ಲಿಗಾದರೂ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಬಂದರೆ ಹೋಟೆಲ್ ಆಚೆ ಕಡೆನೇ ತುಂಬ ಅಂದರೆ ತುಂಬ ಪಾರ್ಕಿಂಗ್ ಮಾಡಿಬಿಟ್ಟಿದ್ರು. ಇಲ್ಲಿ 40 ರೂಪಾಯಿ ಕೊಟ್ಬಿಟ್ಟು ಪಾರ್ಕಿಂಗ್ ಮಾಡ್ಬೋದಾಗಿತ್ತು. ಎಲ್ಲರೂ ಅಷ್ಟಷ್ಟು ದುಡ್ಡು ಇಟ್ಕೊಂಡಿರೋರು 40 ರೂಪಾಯಿ ಪಾರ್ಕಿಂಗ್ಗೆ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಚೆನೇ ತುಂಬ ಕಂಜೆಸ್ಟೆಡ್ ಮಾಡಿಬಿಟ್ರು. ಅಲ್ಲಿ ಒಂದು ಅರ್ಧ ಗಂಟೆ ಆಯಿತು ಪಾರ್ಕಿಂಗ್ಗೆ ಹುಡುಗಾಡೋದಕ್ಕೆ. ಆಮೇಲೆ ನಾವು ಹೋಟೆಲ್ ಒಳಗಡೆನೇ ಬಂದುಬಿಟ್ಟು ಪಾರ್ಕಿಂಗ್ ಮಾಡಿದ್ವಿ 40 ರೂಪೀಸ್ ಕೊಟ್ಬಿಟ್ಟು. ಇಲ್ಲಿ ಈ ಸೇಲ್ ಬಂದುಬಿಟ್ಟು 3 ದಿವಸದಿಂದ ನಡೀತಾ ಇತ್ತು, ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ನಾವು ಬಂದಿದ್ದು ಸಂಡೇ ಈವ್ನಿಂಗ್ ಹೊತ್ತು. ಅಷ್ಟೊತ್ತಿಗೆ ಇಲ್ಲಿರೋ ಸ್ಟಾಕ್ ಎಲ್ಲನೂ ಒಳ್ಳೆ ಸ್ಟಾಕ್ ಎಲ್ಲನೂ ಮುಗ್ದೋಗೇ ಇತ್ತು. ಸೊ ಹಂಗೂ ಹಿಂಗೂ ನೋಡಿದಾಗ ನಮ್ಮ ಯಜಮಾನ್ರಿಗೆ ಒಂದು ಬ್ರ್ಯಾಂಡೆಡ್ ನೈಕಿದು ಬ್ರ್ಯಾಂಡೆಡ್ದು ಟ್ರೌಸರ್ ಸಿಕ್ತು. 800 ರೂಪೀಸ್ಗೆ ಅದು ತೊಗೊಂಡ್ರು. ನನಗೆ ಡೋರ್ ಮ್ಯಾಟ್ಸ್ ಇಷ್ಟ ಆಯಿತು, ಅದು ತೊಗೊಂಡೆ. ಮತ್ತು ಹೊಸ ಮನೆಗೆ ಈ ಲಾಂಡ್ರಿ ಬ್ಯಾಗು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ವಾ. ಚಿಕ್ಕ ಬ್ಯಾಗ್ ಬಂದುಬಿಟ್ಟು 500 ರೂಪೀಸು, ದೊಡ್ಡ ಬ್ಯಾಗ್ ಬಂದುಬಿಟ್ಟು 600 ರೂಪೀಸು. ನಾವು ದೊಡ್ಡ ಬ್ಯಾಗ್ ಕೊಡಪ್ಪ 600 ರೂಪೀಸ್ಗೆ ಅಂತ ಕೇಳಿದ್ರೆ, ಒಂದೇ ಒಂದಿದೆ ಸ್ಟಾಕು, ಬೇರೆಯವ್ರು ತೊಗೊಂಡ್ರು ಅಂತ ಹೇಳಿದ್ರ. ಸೊ ಅದಕ್ಕೆ ಬೇಜಾರಾಯಿತು. ಬಟ್ 500 ರೂಪೀಸ್ ಕೊಟ್ಬಿಟ್ಟು ಚಿಕ್ಕ ಬ್ಯಾಗೇ ತೊಗೊಂಡಿದ್ದೀವಿ, ಹೊಸ ಮನೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾವಿನ್ನೂ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಸ್ಟಾಕ್ ಎಲ್ಲನೂ ಮುಗ್ದೋಗಿತ್ತು. ಒಂದೆರಡು ಮಿಕ್ಕಿರೋದೂ ತುಂಬ ಹಳೇದು ಥರ ಇತ್ತು. ಆ್ಯಕ್ಚುಲಿ ನಾವು ಹೊಸ ಮನೆಗೆ ಡೈನಿಂಗ್ ಟೇಬಲನ್ನು ಸಹ ಖರೀದಿ ಮಾಡ್ತಾ ಇದ್ದೀವಿ. ಅದರ ಮೇಲೆ ಇಟ್ಕೊಳ್ಳೋದಕ್ಕೆ ಮ್ಯಾಟ್ಸ್ ಟೈಪ್ ಬರುತ್ತೆ ನೋಡಿ, ಅದನ್ನು ನೋಡಿದ್ವಿ. 50 ರೂಪೀಸ್ 60 ರೂಪೀಸ್ಗೆ ಇತ್ತು, ಬಟ್ ಹಳೇದಾಗ್ಬಿಟ್ಟಿತ್ತು. ಹೊಸ ಮನೆಗೆ ಈ ಥರ ಹಳೇದಾಗಿರೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಇಷ್ಟೇ ಸಾಕು ಅಂತ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್.